ದಿನಾಂಕ 2/6/2026 ಸಿರುಗುಪ್ಪ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಬೈಕ್ ಕಳ್ಳತನದ ಪ್ರಕರಣ ದಾಖಲಾಗ್ತದೆ. ಅದನ್ನ 145/2026 ಅಡಿಯಲ್ಲಿ FIR ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಒಂದು ಪ್ರಕರಣ ದಾಖಲಾದ ಮೇಲೆ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು CCTV ನಮ್ಮ ಪೊಲೀಸರಿಗೆ ದೊರೀತದೆ. ಅದರ ಜಾಡನ್ನ ಪತ್ತೆ ಹಚ್ತಾ ಆ ವ್ಯಕ್ತಿ ಅಲ್ಲಿಂದ ಬೈಕ್ ಕಳ್ಳತನ ಮಾಡ್ಕೊಂಡು ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದನ್ನ ಪತ್ತೆ ಮಾಡೋದ್ರ ಬಗ್ಗೆ ಸಿರುಗುಪ್ಪ ಸಬ್ ಡಿವಿಷನ್ DYSP ಹಾಗೆ ನಮ್ಮ ಅಡಿಷನಲ್ SP ಅವರು ಈ ಪ್ರಾಪರ್ಟಿ ಅಫೆನ್ಸಸ್ ಓವರ್ ಆಲ್ ಮಾನಿಟರ್ ಮಾಡ್ತಾರೆ. ಅವರು ಒಂದು ತಂಡವನ್ನ ರಚಿಸಿ ಸಿರುಗುಪ್ಪ ಸಬ್ ಡಿವಿಷನ್ ಇಂದ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಕ್ರೈಮ್ ಸ್ಟಾಫ್ ಅನ್ನ ಹಾಗೆ ಸಿರುಗುಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಸುಮಾರು CCTVಗಳನ್ನ ಹಾಗೂ ಟೆಕ್ನಿಕಲ್ ಇನ್ಪುಟ್ಸ್ ಅನ್ನ ಪರಿಶೀಲನೆ ಮಾಡಿಕೊಂಡು ಈ ವ್ಯಕ್ತಿ ಕೊನೆಗೆ ಆ ಬೈಕ್ ಅನ್ನ ತಗೊಂಡು ಇಲ್ಲಿ ಬಳ್ಳಾರಿ ನಗರದ ಅವಂಬಾವಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರ ಪರಿಶೀಲನೆಯಿಂದ ಪತ್ತೆ ಆಗ್ತದೆ. ಆ ವ್ಯಕ್ತಿಯನ್ನ ಆನಂತರದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಇವನು ಇದೇ ರೀತಿಯಾಗಿ ಸುಮಾರು ಬೈಕ್ಗಳನ್ನ ಹೆಚ್ಚು ಕಮ್ಮಿ 1 ವಾರ ಅಥವಾ 15 ದಿನದಲ್ಲಿ ಒಂದು ಬೈಕ್ ಅಟ್ಲೀಸ್ಟ್ ಅವನು ಇದೇ ಒಂದು ಎಮೋ ಯೂಸ್ ಮಾಡಿಕೊಂಡು ಕಳ್ಳತನ ಮಾಡಿ ಅದನ್ನ ಸೆಕೆಂಡ್ ಹ್ಯಾಂಡ್ ಸೇಲ್ ಅಂತ ಹೇಳಿ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ತನಿಖೆಯಲ್ಲಿ ಪತ್ತೆ ಆಗಿರುವಂತದ್ದು. ಸೊ ಹೆಚ್ಚಿನ ವಿಚಾರಣೆ ಮಾಡಿದಾಗ ಇವನು ಸುಮಾರು 1.5 ವರ್ಷದಿಂದ ಇದೇ ವೃತ್ತಿಯನ್ನ ಮಾಡ್ತಾ ಇತ್ತು. ಅವನು ಮೇನ್ ವೃತ್ತಿ ಏನಂತಂದ್ರೆ ಅವನು ಆಟೋ ಡ್ರೈವರ್, ಬಳ್ಳಾರಿ ನಗರದಲ್ಲಿ ಆಟೋ ಡ್ರೈವಿಂಗ್ ಮಾಡ್ಕೊಂಡಿದ್ದು. ಅವನಿಗೆ ಈ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಯಾವ ತರ ವರ್ಕ್ ಆಗುತ್ತೆ, ಬೈಕ್ಗಳ ಆಪರೇಷನ್ಸು, ಡೂಪ್ಲಿಕೇಟ್ ಕೀಗಳು ಯಾವ ತರ ಮ್ಯಾನೇಜ್ ಮಾಡ್ಬೋದು, ಅಥವಾ ಡೂಪ್ಲಿಕೇಟ್ RC ಕಾರ್ಡ್ ಯಾವ ತರ ಮಾಡ್ಬೋದು ಅನ್ನೋದು ಹೆಚ್ಚಿನ ಮಾಹಿತಿ ಅವನಿಗೆ ಸ್ವಲ್ಪ ತಿಳ್ಕೊಂಡಿದ್ದು. ಅದನ್ನ ಅವನು ಈ ಒಂದು ವೃತ್ತಿ ಅಂದ್ರೆ ಕಳ್ಳತನವನ್ನು ಮಾಡ್ಲಿಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಉಪಯೋಗಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮೋಡಸ್ ಅನ್ನ ಫಾಲೋ ಮಾಡ್ಕೊಂಡು ಕಳ್ಳತನ ಮಾಡಿರುವಂತ ಬೈಕ್ಗಳನ್ನ ಜನರಿಗೆ ನಂಬಿಸಿ ಮೋಸ ಮಾಡಿ ಇದು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿರುವಂತ ಬೈಕ್ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಸಣ್ಣ ಅಮೌಂಟಿಗೆ 20,000 ರಿಂದ 25,000 ಅಮೌಂಟಿಗೆ ಮಾರಾಟ ಮಾಡಿರುವಂತದ್ದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಈ ಒಂದು ಪ್ರಕರಣವನ್ನ ಈ ಟೀಮ್ ತುಂಬಾ ಯಶಸ್ವಿಯಾಗಿ ಈ ಪ್ರಕರಣ ಅಂತಲ್ಲ ಯಶಸ್ವಿಯಾಗಿ ಪತ್ತೆ ಮಾಡಿದ್ದು. ಈ ವ್ಯಕ್ತಿಯಿಂದ ಈಗಾಗಲೇ ಸುಮಾರು 41 ಬೈಕ್ಗಳನ್ನ ಕಳೆದ ಒಂದು ಕೆಲವು ದಿನದಲ್ಲಿ ಅವನನ್ನ ಆಲ್ರೆಡಿ ನಾವು JC ಕೊಟ್ಟು ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡಿ 41 ಬೈಕ್ಗಳನ್ನ ಅವನಿಂದ ನಾವು ರಿಕವರಿ ಮಾಡಿರುವಂತದ್ದಿದೆ. ಇದರಲ್ಲಿ ಇನ್ವಾಲ್ವ್ ಆಗಿರುವಂತ ಆರೋಪಿಯ ಹೆಸರು ಸಿದ್ದಾರೆಡ್ಡಿ ಅಂತ ಹೇಳಿ. ಇವನು ಅವಂಬಾವಿ ಫಸ್ಟ್ ಕ್ರಾಸ್ ರೋಡ್ ಸಿದ್ದಾರೆಡ್ಡಿ ಅಲಿಯಾಸ್ ಸ್ಪ್ಲೆಂಡರ್ ಸಿದ್ದಾರೆಡ್ಡಿ ಅಂತ ಹೇಳಿ. ಯಾಕಂದ್ರೆ ಇವನು ಸ್ಪ್ಲೆಂಡರ್ ವೆಹಿಕಲ್ ಗಳನ್ನೇ ಹೆಚ್ಚಾಗಿ ಕಳ್ಳತನ ಮಾಡ್ತಾ ಇದ್ದಂಥದ್ದು. ಅವನಿಗೆ ಅದರಲ್ಲಿರುವಂತ ಒಂದು ಲೂಪ್ ಹೋಲ್ ಗೊತ್ತಿದ್ದು ಅದನ್ನ ಡೂಪ್ಲಿಕೇಟ್ ಕೀ ಯೂಸ್ ಮಾಡ್ಕೊಂಡು ಅದನ್ನ ಇಗ್ನಿಷನ್ ಆನ್ ಮಾಡಬಹುದು, ಅಲ್ಲಿಂದ ಈಸಿಲಿ ಸಲೀಸಾಗಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು ಇವನ್ಗೆ ತಿಳಿದಿದ್ದು. ಸ್ಪ್ಲೆಂಡರ್ ಬೈಕ್ಗಳನ್ನೇ ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಪಾರ್ಕ್ ಮಾಡಿದಾಗ ಇವನು ವಾಚ್ ಮಾಡಿಬಿಟ್ಟು ಅದನ್ನ ಕಳ್ಳತನ ಮಾಡುವಂಥದ್ದು. ಮಾಲೀಕರು ಬಿಟ್ಟು ಹೋದಾಗ ಯಾವ್ದಾದ್ರು ಕೆಲವು ಲಾಕ್ ಮಾಡಿರಲ್ಲ, ಕೆಲವರು ಕೀ ಬಿಟ್ಟು ಹೋಗಿರ್ತಾರೆ ಅಥವಾ 1 ಗಂಟೆ 2 ಗಂಟೆ ಡ್ಯೂರೇಷನ್ಗೆ ಹೋಗಿರ್ತಾರೆ. ಇವನು ವಾಚ್ ಮಾಡಿ ಪ್ರಯತ್ನ ಪಡ್ತಾನೆ ಒಂದು ಡೂಪ್ಲಿಕೇಟ್ ಕೀ ಯೂಸ್ ಮಾಡ್ಕೊಂಡು ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ. ಸ್ಟಾರ್ಟ್ ಆದ ತಕ್ಷಣ ಅದನ್ನ ತಗೊಂಡು ಹೋಗಿ ಮುಂದಿನ ಅವನ ಕಾರ್ಯಾಚರಣೆ ಆಗ್ತದೆ. ಇವನು ಮುಖ್ಯವಾಗಿ ಯಾವ ತರ ಈ ಕಳ್ಳತನವನ್ನ ವ್ಯವಸ್ಥಿತವಾಗಿ ಮಾಡ್ತಿದ್ದ ಅಂತಂದ್ರೆ, ಯಾವುದೇ ಒಂದು ಬೈಕನ್ನ ಇವನು ಕಳ್ಳತನ ಮಾಡಿದ ಮೇಲೆ ಮೊದಲು ಅಲ್ಲಿಂದ ತಗೊಂಡು ಹೋದ ತಕ್ಷಣ ಅಂದ್ರೆ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿ ತಗೊಂಡು ಹೋದ್ಮೇಲೆ ಆ ಬೈಕಿನ ನಂಬರ್ ಪ್ಲೇಟ್ ಅನ್ನ ಮೊದಲು ಕಿತ್ತು ತೆಗೆದು ಹಾಕ್ತಾನೆ, ಬಿಸಾಕ್ತಾನೆ ಅದನ್ನ. ಆನಂತರದಲ್ಲಿ ಯಾವ್ದಾದ್ರು ಅದೇ ಮೇಕ್ ಮಾಡೆಲ್ ಇರುವಂತದ್ದು ಬೈಕ್ಗಳು ಎಲ್ಲಾದ್ರೂ ಪಾರ್ಕಿಂಗ್ ಆಗಿದ್ರೆ ಆ ನಂಬರ್ ಪ್ಲೇಟ್ ಅನ್ನ ಫೋಟೋ ತಗೊಳ್ತಾನೆ. ಬೇರೆ ಬೈಕ್ಗಳು ಫೋಟೋ ತಗೊಂಡು ಆ ನಂಬರ್ ಪ್ಲೇಟ್ ಇರುವಂತಹ ಒಂದು ಫೋಟೋವನ್ನ ಈ ಕರ್ನಾಟಕ ಒನ್ ಶಾಪ್ ಏನಿದೆ, ಸರ್ವಿಸ್ ಸೆಂಟರ್ಸ್ ಏನಿದೆ, ಅಲ್ಲಿ ಹೋಗ್ಬಿಟ್ಟು ನನ್ನ ಬೈಕ್ ಅಥವಾ ನಾನು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡ್ತೇನೆ, ಈ ಬೈಕದ್ದು RC ಡೂಪ್ಲಿಕೇಟ್ ಕೊಡಿ ಅಂತ ಹೇಳಿ ಅಲ್ಲಿ ತೋರಿಸಿದಾಗ ಅವರು RC ಡೌನ್ಲೋಡ್ ಮಾಡಿಬಿಟ್ಟು ಒಂದು ನಾಮಿನಲ್ ಫೀಸ್ ಇದೆ ಅವರಿಗೆ ಸರ್ವಿಸ್ ಸೆಂಟರ್ಗೆ 250-300 ರೂಪಾಯಿಗೆ ಒಂದು ಡೂಪ್ಲಿಕೇಟ್ RC ಮಾಡಿ ಆ RCಯನ್ನ ಬಳಸಿಕೊಂಡು ನಂಬರ್ ಪ್ಲೇಟ್ ಶಾಪಿಗೆ ಹೋಗ್ಬಿಟ್ಟು ಆ ನಂಬರ್ ಪ್ಲೇಟ್ ಅನ್ನ ಅದಕ್ಕೆ ಅಳವಡಿಸುವಂತದ್ದು. ನಂಬರ್ ಪ್ಲೇಟ್ ಅಳವಡಿಸಿದ ಮೇಲೆ ಡೂಪ್ಲಿಕೇಟ್ ಕೀ ಸೆಂಟರ್ಗೆ ಹೋಗಿ ಕೀಯನ್ನ ಮತ್ತೆ ಅದಕ್ಕೋಸ್ಕರ ಅಂತ ಹೇಳಿ ಕೀ ಮಾಡಿಸ್ಕೊಂಡು ಒಂದು ಪ್ರಾಪರ್ ರೆಡಿಲಿ ಅವೈಲೇಬಲ್ ಬೈಕ್ ಅನ್ನ ರೆಡಿ ಮಾಡ್ತಾನೆ ವಿತ್ RC. ಆ ಬೈಕ್ ಅನ್ನ ಯಾರಾದ್ರೂ ಈ ಹಳ್ಳಿ ಕಡೆ ಹೆಚ್ಚಾಗಿ ಅವನು ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಹಳ್ಳಿ ರೈತರನ್ನ
ಹಾಗೆ ಆಂಧ್ರ ಕಡೆಗೆ ಕೂಡ ಸೇಲ್ ಮಾಡಿರುವಂತದ್ದಿದೆ. ಅವ್ರಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂತ ಹೇಳಿ 20ರಿಂದ 25 ಸಾವಿರದವರೆಗೆ ಅದನ್ನ ಮಾರಾಟ ಮಾಡಿರುವಂತದ್ದು. ಹಾಗಾಗಿ ಯಾರು ಕೂಡ ಅವನನ್ನ ಸಂಶಯ ಪಟ್ಟಿರೋದಿಲ್ಲ, ಯಾಕಂದ್ರೆ RC ಕಾರ್ಡ್ ಜೊತೆಗೇನೆ ಮಾರಾಟ ಮಾಡಿರುವಂತದ್ದು. ಈ ಬೈಕ್ಗಳು ಹೆಚ್ಚಿನ ಭಾಗ ನಮ್ಮ 3 ಜಿಲ್ಲೆಗಳಿಂದ ಅವನು ಕಳ್ಳತನ ಮಾಡಿರುವಂತದ್ದು. ಇಲ್ಲಿಂದ